ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ ಅನಲೈಸ್ ಮಾಡೋಣ. ಇವತ್ತು ಮಾರ್ಕೆಟ್ 350 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು ಡ್ಯೂ ಟು ಗ್ಲೋಬಲ್ ಮಾರ್ಕೆಟ್ಸ್. ಆಮೇಲೆ ಮಾರ್ಕೆಟ್ ನೀವು ನೋಡ್ಬೋದು ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಇವತ್ತು ಡೇ ಐನ ಈ ಕ್ಯಾಂಡಲ್ 1055ಗೆ ಬ್ರೇಕ್ಔಟ್ ಕೊಟ್ಟಿದೆ. 1055ಇಂದ 330ವರೆಗೂ ಅಂದರೆ ಅರೌಂಡ್ 4.5 ಅವರ್ಸ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಒಂದು ನೋಡಿ ಪರ್ಫೆಕ್ಟ್ ಝೋನಲ್ಲೇ ಇದೆ. ಇಷ್ಟು ಕೂಡ ಯಾರೇ ಕೂಡ ಕಾಲು ಮತ್ತು ಪುಟ್ ತೊಗೊಂಡು ಕೂತು ವೇಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಖಂಡಿತವಾಗ್ಲೂ ಲಾಸ್ ಆಗಿರುತ್ತೆ ಡ್ಯೂ ಟು ಟೀಟಾ ಡಿ ಕೆ. ಯಾರ್ಯಾರು ಬೇಗ ಪ್ರಾಫಿಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡಿರ್ತಾರೋ ಅವ್ರಿಗೆ ಆರಾಮಾಗಿ ಕಮ್ಮಿ ಲಾಸಿಂದ ಮಾರ್ಕೆಟಿಂದ ಆಚೆ ಬಂದಿರ್ಬೋದಾಗಿರುತ್ತೆ. ಇಲ್ಲ ಅಂದರೆ ಕಂಪ್ಲೀಟಾಗಿ ಇವತ್ತು ಮಾರ್ಕೆಟ್ ಎಲ್ಲರೂ ಕೂಡ ಟ್ರ್ಯಾಪ್ ಮಾಡಿದೆ. ನಾವು ಇವತ್ತು ಎಷ್ಟು ಮೊಮೆಂಟಮ್ ಕೊಟ್ಟಿದೆ ಅಂತ ಮೆಷರ್ ಮಾಡಿದ್ರೆ ನೀವು ನೋಡ್ಬೋದು ಅರೌಂಡ್ ಜಸ್ಟ್ 74 ಪಾಯಿಂಟ್ಸ್. ಅಂದರೆ ನಮ್ಮ ಬ್ಯಾಂಕ್ ನಿಫ್ಟಿ ಇರೋದು 51,400. ಇವತ್ತು ನಾವು ನೋಡ್ಬೋದು ಪೋಸ್ಟ್ ಮಾರ್ಕೆಟಲ್ಲಿ ಎಷ್ಟು ತೋರಿಸಿದೆ ಸ್ಟ್ರೈಕ್ ಪ್ರೈಸ್ ಅಂತ. ಅಂದರೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬರೀ 0.14% ಅಷ್ಟೇ ಮೊಮೆಂಟಮ್ ಕೊಟ್ಟಿದೆ. 74 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿಗೆ ಏನೇನೂ ಇಲ್ಲ. ಬ್ಯಾಂಕ್ ನಿಫ್ಟಿ ಇಲ್ಲ ಅಂದರೆ ಕಮ್ಮಿ ಅಂದರೂ 1%, ಅಂದರೆ 500 ಪಾಯಿಂಟ್ಸ್ ಮೊಮೆಂಟಮ್ ಕೊಡಬೇಕು ನಾವೆಲ್ಲರೂ ಚೆನ್ನಾಗಿ ದುಡ್ಡು ಮಾಡಬೇಕಂದ್ರೆ. ಬಟ್ ಇವತ್ತು ಮಾರ್ಕೆಟ್ ಬರೀ 74 ಪಾಯಿಂಟ್ಸ್ ಅಷ್ಟೇ ಕೂಡ ಮೊಮೆಂಟಮ್ ಕೊಟ್ಟಿದೆ. ಸೊ ನೀವು ನೋಡ್ಬೋದು ನಿನ್ನೆ ನಾನು ಡ್ಯೂ ಟು ಸಮ್ ರೀಸನ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ 230ಗೆ ಅಪ್ಸೈಡ್ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. 230ಗೆ ರ್ಯಾಲಿ ಕರೆಕ್ಟಾಗಿ 51,551 ದಾಟಿದ ತಕ್ಷಣ ನಾನು ಹೇಳಿದ್ದೆ 51,700 ಹತ್ರ ಹೋಗುತ್ತೆ ಅಂತ. ನೋಡಿ ಕರೆಕ್ಟಾಗಿ 150 ಪಾಯಿಂಟ್ಸ್ ಕರೆಕ್ಟಾಗಿ ಹೋಗಿ ಮಾರ್ಕೆಟ್ ಅಲ್ಲೇ ಎಂಡ್ ಆಗಿದೆ. ಆಮೇಲೆ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಬೇಕು ಅಂತಿದ್ರೆ ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ತುಂಬ ಸತಿ ಈ ಝೋನಲ್ಲಿ ರಿಜೆಕ್ಷನ್ ತೊಗೊತಾನೆ ಇದೆ. ಫ್ರಮ್ 51,306 ತುಂಬ ಸತಿ ಮಾರ್ಕೆಟ್ ಫ್ರೈಡೇ, ಮಂಡೇ, ಟ್ಯೂಸ್ಡೇ, ಇವತ್ತು ವೆಡ್ನೆಸ್ಡೇ 4 ಡೇಸ್ ಇಲ್ಲೇ ಬಂದು ರಿಜೆಕ್ಷನ್ ತೊಗೊಂಡಿದೆ. ಸೊ ಏನಾದರೂ ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಗಿ ಇಲ್ಲಾಂದರೆ ಈ ಲೆವೆಲ್ ಬ್ರೇಕ್ಔಟ್ ಆದರೆ ಖಂಡಿತವಾಗ್ಲೂ ನಮಗೆ ಇಷ್ಟು ಗ್ಯಾಪ್ನ ಫಿಲ್ ಮಾಡುತ್ತೆ ಮಾರ್ಕೆಟು. ನೋಡಿ ನಾವು ಆರಾಮಾಗಿ 250 ಪಾಯಿಂಟ್ಸ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂದೇ ಬರುತ್ತೆ ಮಾರ್ಕೆಟು. ಇಲ್ಲ ಅಪ್ಸೈಡ್ ಹೋಗುತ್ತೆ ಅಂತ ಇದ್ದರೆ ನಾವು ವೇಟ್ ಮಾಡೋಣ. ನಾಳೆ ಬೇರೆ ಅಂಬಾನಿಯವರು ಅವ್ರ ರಿಲಯನ್ಸ್ನ ಬೋನಸ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನಾಳೆ ಆ ಗ್ಯಾಪ್ ಅಪ್ ಆದರೂ ಆಗ್ಬೋದು, ಗ್ಯಾಪ್ ಡೌನ್ ಆದರೂ ಆಗ್ಬೋದು, ಇಲ್ಲ ಫ್ಲ್ಯಾಟ್ ಆದರೂ ಓಪನ್ ಆಗ್ಬೋದು. ಇಲ್ಲಾಂದರೆ ನಾವು ವೇಟ್ ಮಾಡೋಣ ಲೆವೆಲ್ಸ್ಗೋಸ್ಕರ. ನಾಳೆದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ 51,551. ಆಮೇಲೆ ಇನ್ನೊಂದು ರೆಸಿಸ್ಟೆನ್ಸ್ ಇದೆ 51,700. ಸೊ ನಾವು ವೇಟ್ ಮಾಡೋಣ. ಮಾರ್ಕೆಟ್ ಏನೋ ಫ್ಲ್ಯಾಟ್ ಓಪನ್ ಆದರೆ ನಮ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಟ್ರೇಡ್ ಮಾಡೋಕ್ಕೆ. ಆಮೇಲೆ ನಾಳೆ ನಿಫ್ಟಿ 50 ಎಕ್ಸ್ಪೈರಿ ಇದೆ. ನಿಫ್ಟಿ 50 ಕೂಡ ನಾವು ಒಂದು ಅನಾಲಿಸಿಸ್ ಮಾಡೋಣ. ನೀವು ನೋಡ್ಬೋದು ನಾನು ಒಂದು 3-4 ಡೇಸ್ ಬ್ಯಾಕೇನೆ ಈ ಟ್ರೆಂಡ್ ಲೈನ್ನ ಪ್ಲಾಟ್ ಮಾಡಿದ್ದೆ. ಇದೇನಾದರೂ ಕ್ರಾಸ್ ಆಯಿತು ಅಂದರೆ ಮಾರ್ಕೆಟ್ 100% ಫಸ್ಟು ಎಷ್ಟು ಹತ್ರ ಬರುತ್ತೆ 25,042. ಆಮೇಲೆ ಇಲ್ಲಿ ತನಕ ಡೌನ್ ಸೈಡ್ ಮೊಮೆಂಟಮ್ ಕೊಡುತ್ತೆ ಅಂತ. ಬಟ್ ಇಲ್ಲಿ ಕರೆಕ್ಟಾಗಿ ಅಲ್ಲಿಂದನೇ ರಿವರ್ಸಲ್ ತೊಗೊಂಡಿದೆ. ಇವತ್ತು ನಿಫ್ಟಿ 50 ಆದ್ರೂ ಒಂದು ಅಪ್ವರ್ಡ್ ರೇಂಜಲ್ಲಿ ಸ್ವಲ್ಪ ರ್ಯಾಲಿ ಕೊಟ್ಟಿದೆ ಅಷ್ಟೇ. ಬಟ್ ಇದೂ ಏನಿಲ್ಲ, ಒಂದು 200 ಪಾಯಿಂಟ್ಸ್ ಅಷ್ಟೇ ರ್ಯಾಲಿ ಕೊಟ್ಟಿದೆ. ಇವತ್ತು ನಿಫ್ಟಿ 50 ಯಾರ್ಯಾರು ಟ್ರೇಡ್ ಮಾಡಿರ್ತಾರೋ ಅವರೇನಾದರೂ ಕಾಲ್ ಸೈಡ್ ಎಂಟ್ರಿ ಆಗಿದ್ದರೆ ಅವರು ಸ್ವಲ್ಪ ಪ್ರಾಫಿಟ್ನ ನೋಡ್ಬೋದಾಗಿತ್ತು. ಬಟ್ ಯಾವತ್ತೂ ಅಷ್ಟೇ ನೀವು ಕಾಲ್ ಸೈಡ್ ಎಂಟ್ರಿ ಆಗ್ತೀರಾ ಅಂದರೆ ಕರೆಕ್ಷನಲ್ಲೇ ಎಂಟ್ರಿ ಆಗಬೇಕು. ಯಾವತ್ತೂ ನಾವು ರ್ಯಾಲಿಲಿ ಎಂಟ್ರಿ ಆಗಲೇಬಾರ್ದು, ಬಿಕಾಸ್ ಅದು ನಮಗೆ ತುಂಬ ಲಾಸ್ ಆಗುತ್ತೆ. ಆಮೇಲೆ ನಿಫ್ಟಿ 50 ಲೆವೆಲ್ಸು ನೀವು ನೋಡ್ಬೋದು. ರೆಸಿಸ್ಟೆನ್ಸ್ 1 ಬಂದು 25,250, ರೆಸಿಸ್ಟೆನ್ಸ್ 2 ಬಂದು 25,334. ಏನಾದರೂ ಮಾರ್ಕೆಟ್ ನಾಳೆ ಇಲ್ಲೇನಾದರೂ ಈ ಟ್ರೆಂಡ್ ಲೈನ್ ಏನಾದರೂ ಕ್ರಾಸ್ ಆಗಿ ಕೆಳಗಡೆ ಬಂದರೆ ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ 25,104, ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ 25,042. ಸೊ ನಾವು ವೇಟ್ ಮಾಡಿ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ ನಮ್ಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಆದರೆ ನಾವು ವೇಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಸಡನ್ನಾಗಿ ಟ್ರೇಡ್ ಮಾಡೋದ್ರಿಂದ ನಮ್ಗೆ ಏನೂ ಸಿಗೋಲ್ಲ. ನಾನು ಅಷ್ಟೇ, ನಾನು ಪ್ರಿಫರ್ ಮಾಡೋದೇ 9:45, 9:50 AM ಆದಮೇಲೆ ಟ್ರೇಡ್ ಮಾಡೋಕ್ಕೆ. ಬಿಕಾಸ್ ಸ್ಟಾರ್ಟಿಂಗ್ 30 ಮಿನಿಟ್ಸಲ್ಲಿ ನಮಗೇನೂ ಕೂಡ ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು ಫುಲ್ ಕನ್ಸಾಲಿಡೇಷನ್ನೇ ಇರುತ್ತೆ. ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಸಪೋರ್ಟ್ ಇಲ್ಲಿದೆ, ರೆಸಿಸ್ಟೆನ್ಸ್ ಇದೆ, ಎಲ್ಲೂ ಗೊತ್ತಾಗಲ್ಲ. ಸೊ ವೇಟ್ ಮಾಡಿ. ಸೊ ಇದಾಗಿತ್ತು ನಮ್ಮ ನಿಫ್ಟಿ 50 ಅನಾಲಿಸಿಸ್ ವಿಡಿಯೋ. ನಿಮ್ಗೇನಾದರೂ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಟ್ರೇಡರ್ಸ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿ. ಆಮೇಲೆ ಯಾರೇ ಹೊಸಬ್ರಿದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಡೈಲಿ ಅನಾಲಿಸಿಸ್ ವಿಡಿಯೋ ನೋಡ್ಬೋದು. ಆಮೇಲೆ ನಾನು ಟ್ರೇಡಿಂಗ್ ಬಗ್ಗೆ ಏನೇನು ಇರುತ್ತೋ ಆ ವೀಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಆಮೇಲೆ ನಾನು ಡೈಲಿ ವೀಡಿಯೋ ಏನು ಮಾಡ್ತೀನೋ, ನಾನು ಟ್ರೇಡ್ ಏನು ಮಾಡ್ತೀನೋ ಅದ್ರದ್ದು ಪ್ರಾಫಿಟ್ ಆ್ಯಂಡ್ P&L ಸ್ಟೇಟ್ಮೆಂಟ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಕೂಡ ಫಾಲೋ ಮಾಡಿ. ಸೊ ಅದರಿಂದ ಗೊತ್ತಾಗುತ್ತೆ ನಾವು ದಿನ ಏನು ಪ್ರಾಫಿಟ್ ಮಾಡ್ತೀವೋ ಲಾಸ್ ಮಾಡ್ತೀವೋ ಅಂತ ಕೂಡ ನೋಡ್ಬೋದು. ಥ್ಯಾಂಕ್ ಯು.